ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಸಂಬಂಧಿ ಸತೀಶ್ ಬಾಬಣ್ಣನನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಕೆಆರ್ ನಗರ ಠಾಣೆಯಲ್ಲಿ ಕೇಸ್ ಒಂದು ದಾಖಲಾಯಿತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಭವಾನಿ ರೇವಣ್ಣ ಸಂಬಂಧಿ ರೇವಣ್ಣ ಶಿಷ್ಯ ಸತೀಶ್ ಬಾಬಣ್ಣ ವಶಕ್ಕೆ ಪಡೆದಿದ್ದಾರೆ. ಸಂತ್ರಸ್ತೆ ಪುತ್ರ ನೀಡಿದಂತ ದೂರಿನ ಬೆನ್ನಲ್ಲೇ ವಶಕ್ಕೆ ಪಡೆಯಲಾಗಿದೆ. ಕಿಡ್ನಾಪ್ ಪ್ರಕರಣದಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿದ್ರು ಪೊಲೀಸರು. ಸತೀಶ್ ಬಾಬಣ್ಣ ನನ್ನ ತಾಯಿಯನ್ನ ಕರೆದೊಯ್ದಿದ್ದಾರೆ ಅಂತ ಪುತ್ರ ದೂರನ್ನ ಕೊಟ್ಟಿದ್ರು. ನನ್ನ ತಾಯಿಯನ್ನ ಸತೀಶ್ ಬಾಬಣ್ಣ ಕರೆದೊಯ್ದಿದ್ದಾರೆ ಮನೆಯಿಂದ. ಕಿಡ್ನಾಪ್ ಪ್ರಕರಣ ದಾಖಲಾಯಿತು. ದೂರು ಕೊಟ್ಟ ಬೆನ್ನಲ್ಲೇ ಸತೀಶ್ ಬಾಬಣ್ಣನನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೈಸೂರಿನ ಕೆಆರ್ ನಗರ ಠಾಣೆ ಪೊಲೀಸರಿಂದ ಈಗ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಎಚ್ ಡಿ ರೇವಣ್ಣ ಕುಟುಂಬದ ಬಹಳ ಹತ್ತಿರದ ಸಂಬಂಧಿ ಸತೀಶ್ ಬಾಬಣ್ಣ, ರೇವಣ್ಣ ಅವರ ಶಿಷ್ಯ ಕೂಡ ಹೌದು, ಭವಾನಿ ರೇವಣ್ಣ ಅವರ ಸಂಬಂಧಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಕಿಡ್ನಾಪ್ ಕೇಸ್ ದಾಖಲಾಗುತ್ತೆ. ಕಿಡ್ನಾಪ್ ಕೇಸ್ ಡೈರೆಕ್ಟ್ ಆಗಿ ರೇವಣ್ಣ ಅವರ ಮೇಲೆ ದಾಖಲಾಗುತ್ತೆ. ಇಲ್ಲಿ ಸತೀಶ್ ಬಾಬಣ್ಣ ಈಗ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನು, ಜೊತೆಗೆ ಆಕೆ ತಾಯಿಯ ಬಗ್ಗೆ ಏನಾದರೂ ಡೀಟೇಲ್ಸ್ ಏನಾದರೂ ಸಿಗ್ತಾ, ಏನೇನು ಹೇಳಿದ್ದಾರೆ ಪೊಲೀಸರ ಮುಂದೆ ಅಂತ? ಬಹಳ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲೆಯ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ನಾಪತ್ತೆ ಪ್ರಕರಣವೊಂದನ್ನು ಸಂತ್ರಸ್ತೆಯ ಪುತ್ರ ದೂರನ್ನ ದಾಖಲು ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ಸತೀಶ್ ಬಾಬು ಏನಿದ್ದಾರೆ ಅವರನ್ನ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ ಕೆಆರ್ ನಗರ ಪೊಲೀಸರು. ಸ್ಥಳದಲ್ಲಿಯೇ ASP ನಂದಿನಿ ಅವರು ಮೊಕಮನ್ನ ಹೂಡಿರುವಂಥದ್ದು. ಮೈಸೂರಿನ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಆತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಏನು ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಡರಾತ್ರಿಯಷ್ಟೇ ದೂರು ದಾಖಲಾಗಿದೆ. ಆ ಒಂದು ಠಾಣೆಯನ್ನು ಕೂಡ ನಾನೀಗ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಇದು ಮೈಸೂರಿನ ಕೆಆರ್ ನಗರ ಪೊಲೀಸ್ ಠಾಣೆ. ಈ ಒಂದು ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ A2 ಆರೋಪಿಯಾಗಿರ್ತಕ್ಕಂಥ ಸತೀಶ್ ಬಾಬು ಏನಿದ್ದಾರೆ ಏಪ್ರಿಲ್ 27ರಂದು ಏನು ಕೆಆರ್ ನಗರ ಪಟ್ಟಣದಲ್ಲಿ ಇದ್ದಂತಹ ಏನು ಸಂತ್ರಸ್ತೆಯನ್ನ ತನ್ನ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ನಲ್ಲಿ ಭವಾನಿ ಅಕ್ಕ ಕರಿತಾ ಇದ್ದಾರೆ ಅಂತೇಳಿ ಕರೆದುಕೊಂಡು ಹೋಗಿದ್ರು ಅಂತೇಳಿ ಏನು ಸಂತ್ರಸ್ತೆಯ ಪುತ್ರ ದೂರನ್ನ ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ತಡರಾತ್ರಿ FIR ದಾಖಲಾಗಿದೆ. ಆ ಒಂದು FIRನ ಆಧಾರದ ಮೇಲೆ A1 ಆರೋಪಿ ರೇವಣ್ಣ ಜೊತೆಗೆ ರೇವಣ್ಣ ಅವರ ಮತ್ತೊಬ್ಬ ಆಪ್ತ ಅಂದ್ರೆ ಅವರ ಸಂಬಂಧಿ ಸತೀಶ್ ಬಾಬು ಏನು ಅವರ ಮೇಲೆ ದೂರು ದಾಖಲಾಗಿತ್ತು. ಈ ದೂರಿನ ಅನ್ವಯ ಇದೀಗ ಸತೀಶ್ ಬಾಬುವನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ವಿಚಾರಣೆಯಲ್ಲಿ ಆತ ಅವತ್ತು ಕರೆದುಕೊಂಡು ಹೋಗಿ ಎಲ್ಲಿಗೆ ಆಕೆ ಸಂತ್ರಸ್ತೆಯನ್ನ ಬಿಟ್ಟ, ಏನೆಲ್ಲ ಘಟನೆ ಆಯಿತು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಮೈಸೂರಿನ ಕೆಆರ್ ನಗರ ಪೊಲೀಸ್ ಠಾಣೆಯ ಪೊಲೀಸರು ವಿಚಾರಣೆಯನ್ನ ಪಡೆದುಕೊಳ್ತಿದ್ದಾರೆ. ಮತ್ತೊಂದು ಕಡೆ ಸಂತ್ರಸ್ತೆಯ ಪುತ್ರ ಜೊತೆಗೆ ಆಕೆಯ ಕುಟುಂಬಸ್ಥರನ್ನು ಕೂಡ ಕರೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಮೈಸೂರಿನ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ. ಹಾಸನದ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲೂ ಆದಂತಹ ದೂರಿನ ಅನ್ವಯ ಮೈಸೂರಿನ ಜಿಲ್ಲಾ ಪೊಲೀಸರು ಪ್ರಕರಣವನ್ನ ಶೀಘ್ರಗತಿಯಲ್ಲಿ ವಿಚಾರಣೆಯನ್ನ ಕೂಡ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಮೊದಲ A2 ಆರೋಪಿಯಾಗಿರ್ತಕ್ಕಂಥ ಸತೀಶ್ ಬಾಬುವನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಶ್ವಿನಿ. ಆ ನಿಟ್ಟಿನಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಬೇಕು. ಜೊತೆಗೆ ಏನು ಈ ಪ್ರಕರಣಕ್ಕೆ ಕಳೆದ 6 ವರ್ಷಗಳಿಂದ ಅಂದ್ರೆ ಹೊಳೆನರಸೀಪುರದ ಥಿಯೇಟರ್ ಪಕ್ಕದ ಮನೆಯ ರೇವಣ್ಣ ಅವರ ಮನೆಯಲ್ಲಿ ಮನೆ ಕೆಲಸಕ್ಕೆ ಇದ್ದಂತಹ ಮೈಸೂರಿನ ಕೆಆರ್ ನಗರದ ಸಂತ್ರಸ್ತೆಯ ಮೇಲೆ ಆದಂತಹ ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನು ಸಂಬಂಧಪಟ್ಟಂತೆ ಗಂಭೀರವಾಗಿ ಪರಿಗಣಿಸಿರುವಂತಹ ಮೈಸೂರಿನ ಕೆಆರ್ ನಗರ ಪೊಲೀಸರು ಈ ಒಂದು ಪ್ರಕರಣದಲ್ಲಿ A2 ಆರೋಪಿಯಾಗಿರ್ತಕ್ಕಂಥ ಸತೀಶ್ ಬಾಬುವನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಕರೆದೊಯ್ದಿದ್ದಾನೆ ಎನ್ನಲಾದಂತಹ ಅಜ್ಞಾತ ಸ್ಥಳಕ್ಕೂ ಕೂಡ ತೆರಳಿ ಈ ಪ್ರಕರಣದಲ್ಲಿ ಸ್ಥಳ ಮಹಾಜರು ಮಾಡಲಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಹಾಸನದ MP ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂತಹ ತ್ವರಿತಗತಿಯಲ್ಲಿ ವಿಚಾರಣೆ ಕೂಡ ನಡೀತಾ ಇರ್ತಕ್ಕಂಥದ್ದು ಅಶ್ವಿನಿ. ಓಕೆ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸತೀಶ್ ಬಾಬಣ್ಣ ರೇವಣ್ಣ ಅವರ ಶಿಷ್ಯ ಜೊತೆಗೆ ಭವಾನಿ ರೇವಣ್ಣ ಸಂಬಂಧಿ ಕೂಡ. ಈತ ಆ ಸಂತ್ರಸ್ತೆಯನ್ನ ಚುನಾವಣೆಯ 4 ದಿನ ಮೊದಲು ಬಂದು ಕರ್ಕೊಂಡು
ಬರ್ತಾನೆ ಬೈಕ್ನಲ್ಲಿ. ಹೆಬ್ಬಾಳು ಕೊಪ್ಪಲಿನ ಸತೀಶ್ ಬಾಬಣ್ಣ ಈತ ಫೋಟೋದಲ್ಲಿ ಏನು ಗಮನಿಸ್ತಾ ಇದ್ದೀವಿ. ಈತ ಹೆಬ್ಬಾಳು ಕೊಪ್ಪಲಿನ ಸತೀಶ್. ಆತ ಮನೆಗೆ ಬಂದು ಆಕೆಯನ್ನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ ನಂತರದಲ್ಲಿ ಹೊಳೆ ನರಸೀಪುರಕ್ಕೆ ಕರ್ಕೊಂಡು ಹೋಗಿ ಆನಂತರ ಚುನಾವಣಾ ದಿನ ವಾಪಸ್ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದ ನಂತರದಲ್ಲಿ ಮತ್ತೊಮ್ಮೆ ಕೂಡ ಅದೇ ರೀತಿಯಾಗಿ ಕರೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ನಮ್ಮ ಅಮ್ಮ ಕಿಡ್ನಾಪ್ ಆಗಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ರು. ಈಗ ಆತನ ವಿಚಾರಣೆ ಕೂಡ ನಡೀತಾ ಇದೆ.